ಇದನ್ನ ಶುಗರ್ ಲೆಸ್ ತಗೊಂಡಿದ್ದಾಳೆ, ಡಯಟ್ ಅಂತೆ. ಇದನ್ನ ಚೆನ್ನಾಗಿ ಶುಗರ್ ಹಾಕೊಂಡು ಇದನ್ನ ಕುಡಿತಾಳೆ. ಡಿಪ್ರೆಷನ್. ನಾವು ಹೇಳ್ತೀವಿ ಯಾರ್ಯಾರು ಹೋಗ್ತಿರೋದು, ನಾವಿಬ್ರು ಫಿಕ್ಸು. ಸೊ ನಮ್ ಜೊತೆ ಯಾರು ಏನು ಅಂತ ಎಲ್ಲ ಹೇಳ್ತೀನಿ. ನಂಗೆ ಸೊ ಔಟ್ ಆಫ್ ಕಂಟ್ರಿಗೆ ಪಾಪ 3 ದಿವಸಕ್ಕೆ ಶಾಪಿಂಗ್ ಮುಗಿಸ್ತಾಳೆ. ಗ್ರೇಟ್ ನೀನು. ಥ್ಯಾಂಕ್ಸ್. ಕಣ್ಣಲ್ಲಿ ನೀರೇ ಬಂತು ಇವಳಿಗೆ. ನಿಧಾನ 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 ನಿಧಾನ. ಕಳಿಸ್ತಿದೀವಿ ಕಾಲೇಜ್ಗೆ. ಇನ್ನೆಷ್ಟು ದಿನ ಬರಲ್ಲ ಗೈಸ್? ನಮ್ಮ ಮನೇಲಿ ಹಾಸ್ಟೆಲ್ ಕಲಿಸ್ತಾ ಇದ್ದಾರೆ. ನಾನು ಇನ್ನೂ ಒಂದೂವರೆ ವರ್ಷ ಬರಲ್ಲ, ಬೆಂಗಳೂರು ಕಡೆ ತಲೆ ಹಾಕಲ್ಲ. ಸೊ ನೋಡೋಣ, ನಮ್ಮ ಮನಸ್ಥಿತಿ ಹೆಂಗಿರುತ್ತೋ ಹಾಗೆ ಪರಿಸ್ಥಿತಿ ಆಗುತ್ತಂತೆ. ಬರಬೇಕು ಅಂತ ಅನ್ಸ್ಕೊಂಡು ಬರೋಣ. ಇದೇನು ಬ್ರೋ ಇದು ಕಾಯ? ಐಸ್ ಗೆಡ್ಡೆ ಇರುತ್ತಲ್ಲ, ಏನು ಏನು ರಿಯಾಬ್ ಅನ್ನಕ್ ಬಂದಿಲ್ಲ ಸ್ಟಾರ್ಟಿಂಗ್. ರಿಯಾಬು ಕಳಿಸ್ತಾರೆ ಕೆಲ್ಸದಲ್ಲಿ ಬ್ಲಾಗ್ನ ಸೀರಿಯಸ್ ಆಗಿ ಕೆಲ್ಸದಲ್ಲಿ ಬ್ಲಾಗ್ನ ಏಜದವ್ರಿಗೆ ಹೋಗಕ್ಕೆ ಕಾಲೇಜ್ ಹೋಗೋದೆಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಅದಕ್ಕೆ ಅಲ್ಲಿ ಹೇಳ್ಕೊಳಕ್ ಆಗಲ್ಲ ಅಂತ ಇವಾಗ ಹಿಂಗೆ ಹೇಳ್ಕೊತಾರೆ. ಹುಷಾರು ಬ್ರೋ. ಅದೇನು ಏನೋ ಹೋಗಿರ್ಬಿಟ್ಟವ್ರಲ್ಲ ಯಾರು. ಅದು ಮೊನ್ನೆ ಎಲ್ಲ ಫುಲ್ ದೊಡ್ಡ ಜಗಳ ಆಡಿದೀನಿ ಹುಲಿ ಜೊತೆ. ಹುಲಿ ಏನ್ ಮಾಡ್ತು, ಹಿಂಗ್ ಬಂದ್ ಪರ್ಚಕ್ ಬತ್ತಲ್ಲ, ನಾನ್ ಸಿಂಹ ಅಲ್ವಾ, ಅಮ್ಮ ಒಂದೇ ಸಲ ಬಾಯಿ ಹಾಕ್ದೆ, ಓಡ್ಬಿಡ್ತು ಹುಲಿ. ಆಮೇಲೆ ಹುಲಿ ಬಂದು ಅಳ್ತಿತ್ತು. ಆಮೇಲೆ ಇನ್ನೊಂದು ಗೈಸ್, ಈ ಸಿಂಹ ಬಂದ್ಬಿಟ್ಟು ಡೋರ್ ಹಾಕೊಂಡು ಹೋಯ್ತೀನಿ ಅಂತಾನು ಹೇಳ್ತಿತ್ತು. ನಮ್ಗೆ ಅದೈತೆ. ಸೊ ನಾವ್ ಸಿನಿಮಾನ ತಡೆದು ಇಟ್ಕೊಂಡು ಬೋನಲ್ಲಿ ಕುಣಿಸ್ತೋ, ಇಲ್ಲ ನಾನು ಓಡೈತೀನಿ ಬೋನ್ ಬಿಟ್ಬಿಡ್ರಿ ಅಂತ ಹೇಳ್ತಿತ್ತು ಅಂತ ಹೇಳ್ತಿತ್ತು. ಸೊ ಹೋಗ್ ಬನ್ರಿ ಹುಷಾರಾಗಿ. ಬಾಯ್. ಇವ್ರು ನನ್ನ ಜೊತೆ ಪಾರ್ಟ್ನರು. ಹಾಕ್ಬಿಟ್ಟು ಬರ್ತೀನಿ. ಪಾಪ ಅವನು. ನೋಡಿ ಗೈಸ್, ರಿಯಾಬ್ಗೆ ಆಗ್ತಾ ಇದೀವಿ. ಸಣ್ಣ ಆಗಿದ್ದಾನೆ ಹುಡುಗ, ಅಲ್ಲೋದ್ರೆ ಸ್ವಲ್ಪ ಊಟ ಅದು ಇದು ಕೊಡೋದಂತೆ. ಅದಕ್ಕೆ ತಿಂದಪ್ಪ ಅಲ್ಲಿ ಅಂತ ರಿಯಾಬ್ಗೆ ಹಾಕ್ಸ್ತಾ ಇದ್ದೀವಿ. ಇವಾಗ ಬನ್ನಿ ಗೈಸ್ ಹೋಗೋಣ. ತಲೆ ತಿನ್ಬೇಡಿ ಅಂತ. ಇವಾಗ ಜಯನಗರಿಗೆ ರೀಚ್ ಆಗಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ನಾವು ಯಾವ ತಗೊಂಡಿರ್ತೀವಿ ಅಂತ ಹೇಳ್ತೀವಿ ಗೈಸ್. ಸೊ ಬನ್ನಿ ಶಾಪಿಂಗ್ ಮಾಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಜೋಳ ತಿನ್ಕೊಂಡು ಶಾಪಿಂಗ್ ಮಾಡೋಣ. ಜೋಳ ತಿಂತಿದ್ದಾರೆ ಸುರಭಿ ಅವರು. ಜೋಳ ತಿನ್ಕೊಂಡು ಬಟ್ಟೆ ತೊಗೋಬೇಕಂತ ಎಲ್ಲಿ ತೊಗೋತಾರೆ ಗೊತ್ತಿಲ್ಲ. ಮಳೆ ಬೇರೆ ಬಂದ್ಬಿಟ್ಟಿದೆ. ಹೋಗ್ಬೇಕು, ನೋಡ್ಬೇಕು, ಹುಡುಕ್ಬೇಕು. ಬನ್ನಿ ಹೋಗ್ಬೇಕು. ನೆಟ್ವರ್ಕ್ ಸಿಗ್ತದೆ ಗೈಸ್. ಸುರಭಿ ಅವರು ಇವಾಗ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ ಬನ್ನಿ. ಬೇಗ ಆಗುತ್ತಾ ಲೇಟ್ ಆಗುತ್ತೆ? ಹಾಂ ಏನಪ್ಪ? ಹಿಂಗೆ ಹುಡ್ಕು ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹುಡ್ಕು. ಚೆನ್ನಾಗಿ ನೀಟಾಗಿ ತಗೋ. ಲಾಸ್ಟ್ ಟೈಮ್ ಸುಮ್ಮನೆ ವೇಸ್ಟ್ ಮಾಡಿದ್ವಿ ಗೈಸ್ ಮನಿನ. ಅದು ಇದು ತಗೋ. ಶಾಪಿಗೆ ಕರ್ಕೊಂಡ್ ಬಂದಿದ್ದಾಳೆ ಸುರಭಿ. ಯೂನಿಕ್ ಆಗ್ಬೇಕಂತ ಗೈಸ್ ಇವಳು. ಅಂತಾನೆ ಗೊತ್ತಾಗಲ್ಲ. ಆಮೇಲೆ ಯೂನಿಕ್ ಆಗಿ ಏನು ಸಿಗೋದೇ ಇಲ್ಲ. ಬರೀ ನನ್ ಕಣ್ಣು ಅಲ್ಲೆಲ್ಲ ಇದ್ರು ಮಾತಾಡೋದಿಲ್ಲ. ಯೂನಿಕ್ ಆಗಿ ಸಿಗುತ್ತಾ? ನಮ್ ಡಬಲ್ ಡಿಗ್ರಿ ಅವ್ರು ಕೇಳೋಣ ಬನ್ನಿ. ಯೂನಿಕ್ ಆಗಂತೆ. ಯೂನಿಕ್ ಆಗಿ ಯಾವ್ದು ಕಾಣಿಸ್ತಿಲ್ಲ. ನಾರ್ಮಲ್ ಹುಡ್ಕಪ್ಪ. ನಾರ್ಮಲ್ ನಾನು ಹುಡ್ಕೊಟ್ಟಿದ್ದು ಇವ್ರೆಲ್ಲಿ. ಇವ್ರು ಹುಡ್ಕಿದ್ನೇ ತಗೊಳ್ಳಲ್ಲ, ನಾನು ಹುಡ್ಕಿದ್ ತಗೋತಾರ ಗೈಸ್ ಇವರು. ತಗೋತೀನಿ ಗೈಸ್. ಏನ್ ಗೊತ್ತಾ, ಪ್ರೀತಿಯಿಂದ ಹುಡ್ಕೊಡ್ಬೇಕು. ಕೈಯಿಂದ ಚೆನ್ನಾಗಿ ಕಾಣಿಸಲ್ಲ ನಂಗೆ. ಒಂದು ಕೆಲಸ ಮಾಡೋದು, ಜುಬ್ಬಾ ಪೈಜಾಮ ಹಾಕೋಬಿಡು. ಯಾವುದು? ಹಾಂ ನಾರ್ಮಲ್ಲ. ಇವಳು ಥೈಲ್ಯಾಂಡಲ್ಲಿ ಬಟ್ಟೆ ಕಲೆಕ್ಷನ್ ತಂದಿದ್ದು, ಅದು ಚೆನ್ನಾಗಿತ್ತಲ್ಲ ಮಾಮ. ಥೈಲ್ಯಾಂಡಲ್ಲಿ ತೊಗೊಂಡಿದ್ದು ಅಲ್ಲಿ ಚೆನ್ನಾಗಿತ್ತು. ಹುಡುಕ್ರಿ ಇನ್ನೂ ಬರೀ ನೋಡೋದೇ ಆಗ್ತಿದೆ. ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಇವ್ರಿಗೆ ಕಡಿಮೆ ಕಲೆಕ್ಷನ್ ಸಿಕ್ಕಿದ್ರೆ ನೋಡ್ತಾರೆ, ಜಾಸ್ತಿ ಕಲೆಕ್ಷನ್ ಇದ್ದಾಗ ಹಂಗೆ. ಒಂದೇ ಒಂದು ಇಷ್ಟ ಆಗುತ್ತೆ, ಅದು ಇಷ್ಟ ಆಗ್ಬಿಟ್ರೆ ಯಾವ ಬೇರೆ ಆಪ್ಷನ್ ಹೋಗಲ್ಲ ನಾನು. ಸೊ ಬನ್ರಿ ನೋಡು, ಸೆಲೆಕ್ಷನ್ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಗೈಸ್, ನನಗಂತೂ ವೆಯ್ಟ್ ಮಾಡಿ ಕಾದು ನಿದ್ದೆನೇ ಬಂದ್ಬಿಡ್ತು. 1 hour ತೊಗೊಂಡಿದ್ದಾಳೆ ಗೈಸ್. ಇಲ್ಲಿ 1 hour ತೊಗೊಂಡಿದ್ದಾಳೆ ಅಲ್ವಾ ಅಕ್ಕ? ಚೆನ್ನಾಗಿದೆ. ಸೊ ಏನೋ ಪಾರ್ಶ್ ಆಗಿರೋಣ ಅಂತ. ಹೌದಾ? ಪಾರ್ಶ್ ಆಗಿ
ಸೊ ಔಟ್ ಆಫ್ ಕಂಟ್ರಿಗೆ ಪಾಪ 3 ದಿವಸಕ್ಕೆ ಶಾಪಿಂಗ್ ಮುಗಿಸ್ತಾಳೆ. ಗ್ರೇಟ್ ನೀನು. ಥ್ಯಾಂಕ್ಸ್. ಯಾರು ಇವ್ರಾಗಿದೆ ಒಂದ್ ತಿಂಗಳು ಒಂದು ಎರಡು ತಿಂಗಳು ಮುಂಚೆನೆ ಪ್ಲಾನ್ ಆಗಿದ್ದು, ಅವಾಗಲೇ ಮಾಡ್ಬೋದಿತ್ತಲ್ಲ. ಅವ್ರು ಶಾಪಿಂಗ್ ಏನ್ ಮಾಡಲ್ಲ ಎಷ್ಟು ದಿವಸ ಶಾಪಿಂಗ್ ಮಾಡಿದೀನಿ ಹೇಳು? 20 ದಿವಸ ಶಾಪಿಂಗ್ ಮಾಡಿದೀನಿ. ಬರೀ ಮನಾಲಿಗೆ. ಮನಾಲಿಗೆ ಕಾಸ್ಟ್ ಎಷ್ಟು ಮಾಡಿದ್ರೆ? ಎಲ್ಲ ತಗೊಂಡಿದ್ದೀನಿ. ಕಾಸ್ಟ್ ನನ್ ಬರೀ ಚೀಪ್ ರೇಟ್. ನಾವು ಒಂದ್ 12,000 ಬರೀ ಮನಾಲಿಗೆ ಸರಿ. ಮನಾಲಿಗೆ ಏನು 3 ಡೇಸ್. 3 ಡೇಸ್ಗೆನೆ ಅಷ್ಟು. ನಾವು 4 ಡೇಸ್ ಅಷ್ಟೇ. 5 ಡೇಸ್ ಅನ್ಕೊಳ್ಳಿ. ಅಂದ್ರೆ ಏನಾಯ್ತು ಗೊತ್ತಾ, ಲಾಸ್ಟ್ ಟೈಮ್ ಹಿಂಗೆ ತಗೊಂಡು ಮುಂಚೆನೆ ತಗೊಂಡು ಎಲ್ಲಾನು ಇಕ್ಕೋಬಿಟ್ಲು, ವೇರ್ ಮಾಡ್ಬಿಟ್ಲು ಅಲ್ಲ. ಅದಕ್ಕೆ ಲಾಸ್ಟ್ ಅಲ್ಲಿ ಅದಕ್ಕೇನೆ ಅಷ್ಟು ಖರ್ಚಾಗಿಲ್ಲ ಲಾಸ್ಟ್ ಟೈಮ್. ಸೊ ಗೈಸ್, ಲಾಸ್ಟ್ ಟೈಮ್ ಎಷ್ಟು ಖರ್ಚಾಗಿತ್ತು ಬರೀ ಬಟ್ಟೆಗೆ ಅಂತಾನೆ ಹೇಳ್ತೀನಿ. ಬನ್ನಿ ಈ ಟೈಮು ಸ್ವಲ್ಪ ಅದಕ್ಕೆ ಲೇಟಾಗಿ ಶಾಪಿಂಗ್ ಮಾಡ್ತಿದ್ದೀವಿ. ನೆಕ್ಸ್ಟ್ ದಿನ ಹೋಗ್ಬೇಕು. ಬನ್ನಿ. ನೈಟ್ ಪ್ಯಾಂಟ್ ಹಾಕೊಳ್ಳಿ ಅಂತ ತೋರಿಸ್ತಾವಳು. ನಂದೇ ಇಷ್ಟೊತ್ತಾಯ್ತು. ಸೊ ಗೈಸ್, ನಾನು ಇಷ್ಟೊತ್ತು ಟೈಮ್ ಮಾಡೋದಿಲ್ಲ, ಇವಳಷ್ಟು ಬೇಗ ನಾನು ಶಾಪ್ ಮಾಡ್ತೇನೆ. ನಿನ್ನಾಗೆ ಅಲ್ಲೇ 10 ಗಂಟೆ ಆಗ್ತಾ ಬಂತು ಗೈಸ್. 9:30 ಆಗಬೇಕು. ಸೊ ಪಾಪ ಬೇಣು ಇದ್ದಾನೆ ಒಬ್ಬನೇ ಮನೆಯಲ್ಲಿ, ಏನು ಮಾಡ್ತಿದ್ದಾನೆ? ಅಯ್ಯೋ, ನೀ ಕಾಲ್ ಮಾಡ್ಬೇಕು ಮರ್ತೇ ಬಿಟ್ಟಿದ್ದೀನಿ ನಿಮಿಷ, ಇಂಪಾರ್ಟೆಂಟ್. ನೋಡಿ, ಶಾಪಿಂಗ್ ಮಾಡೋದ್ಲ ಆಲ್ರೆಡಿ. ಎಷ್ಟಕ್ಕೆ ಮಾಡಲ್ಲ ಅಂತ ಹೇಳ್ತೀನಿ. ಆಮೇಲೆ ಇವಾಗ ಪಾನಿಪುರಿ ತಿನ್ನಕ್ಕೆ ಹೋಗೋಣ. ನಾನು ಆವಾಗಲೇ ತಿಂದಿದ್ದೀನಿ, ಮತ್ತೆ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ. ಬನ್ರಿ ಡಿಗ್ರಿ ಮೇಡಮ್, ಬನ್ರಿ. ನಮ್ಮೊಬ್ಬರನ್ನೇ ಬಿಟ್ಬಿಟ್ಟು ತಿನ್ಕೊಂಡ್ ಬಂದವ್ರೆ. ಇನ್ನೇನು ಗಾಯ ಸಾಲ 10 ಗಂಟೆ ಮಾಡಿದಾಳ. ವೆಯ್ಟ್ ಮಾಡೋಕ್ಕಾಗಲ್ಲ ನಿಮಗೆ. ಹೌದಾ? ಸೊ ವೆಯ್ಟ್ ಗೀಟ್ ಇಲ್ಲ ಗೈಸ್. ಬನ್ನಿ ಇಲ್ಲೇನೆ ಬ್ರೋ, ಕೊಡಿ 8 ಪ್ಲೇಟ್ ಕೊಡಿ. ಎಷ್ಟು ಪ್ಲೇಟ್ ಬೇಕು? 2 ಪ್ಲೇಟ್ ಪ್ಲೀಸ್ ಹೋಲ್ಡ್ ಇಟ್. ಇದು ಇಷ್ಟೇ ಗೈಸ್, ನನಗೆ ಇಟ್ಕೊಳ್ಳೋಕೆ ಕೊಡ್ತಾಳೆ. ಬದಕ್ಕೆ ಹೋಗ್ಬಿಟ್ಟು ಹೇಳ್ತೀನಿ ಎಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ ಏನು ಅಂತ. ಕಣ್ಣಲ್ಲಿ ನೀರೇ ಬಂತು ಇವಳಿಗೆ. ಖಾರ ಆಯ್ತಕ್ಕ? ಇವ್ರು ಬಿಡ್ರಿ, ಇವ್ರು ಅವ್ರು ಏನೋ ಅಂತಾರಲ್ಲ ಒಂಥರ ಬಸ್ವಂಗ್ ಬಿಟ್ಟಿದ್ದಾರೆ. ಏನ್ ತಿಂದ್ರು ಖಾರ ಇಲ್ಲ ಅವ್ರದ್ದು. ನಿಧಾನ ತಿನ್ನ, ನಿಧಾನ, ಆರಾಮ್ ಸೆ ಅಂತ. ಬಿಡಲಿ, ಆಯ್ತು. ಯಾಕೆ ಇನ್ನೊಂದು ಪ್ಲೇಟ್ ಬೇಕಾ? ಇವಾಗ ಸುತ್ತಪುರಿ 1 ಪ್ಲೇಟ್ ಕೊಡ್ತೀರಿ. ಮಾತೇ ಇಲ್ಲ. ಹೆಂಗೈತೆ? ಗುಡ್. ಗಾಡಿ ಎಲ್ಲ ಹಾಕಿದ್ವಿ. ವಾ, ಮಾರಕ್ಕೆ ಅಲ್ಲೈತೆ. ಗಾಡಿ ಹಾಕಿರೋದು ಎಲ್ಲಿ ಅಂತ ಗೊತ್ತಿಲ್ವಾ? ಬಡವ್ರ ಗಾಡಿ ಅಪ್ಪ. ನೀವು ಬಡವರ? ಈ ಕಡೆ ಮುಖ ತೋರಿಸಿ. ಲೋನ್ ಕಟ್ಟಿದೀವಿ 1.5 ವರ್ಷ. ಗಾಯ್ಸ್, ಇದನ್ನ ಹೇಳ್ಬಾರ್ದು, ಬೇಡ ಹೇಳಲ್ಲ, ಅದೆಲ್ಲ ಪ್ರೈವೇಟ್ ಆಗಿ ಇರ್ಬೇಕು. ಅವ ಕಣ್ಣಿಗೆ ಬಂದ್ಬಿಡ್ತು ಅಲ್ವಾ? ಸೊ ಗಾಯ್ಸ್, ಇವಾಗ ಫೈನಲ್ ಶಾಪಿಂಗ್ ಮುಗೀತು. ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ, ಬನ್ನಿ ಕರ್ಕೊಂಡು ಹೋಗುವ. ಸುರಭಿ ಅವರು ಸರಿಯಾಗಿ ಬಿಲ್ ಮಾಡಿದ್ದಾರೆ. ಎಷ್ಟು ಬಿಲ್ ಮಾಡಿದ್ದಾರೆ ಏನು ಅಂತ ಹೇಳ್ತೀನಿ ಮನೇಲಿ. ಆಯ್ತಮ್ಮ ಶಾಪಿಂಗು? ಹಾಂ, ಹೋಗೋಣ. ಕರಿಯವ್ರನ್ನ ಗೈಸ್, ನನ್ಗೆ ಇನ್ನೂ ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಇದ್ದೀನಿ. ಯಾವ್ದಾದ್ರು ಮ್ಯಾಚ್ ಆಯ್ತಾಯ್ತೋ ಏನೋ, ಸುಮ್ಮನೆ ಏನು ಬೇಕೋ ಚೆನ್ನಾಗೈತೆ ಹ್ಞೂ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಈಗ ಮನೆಗೆ ಹೋಗಿ ಮತ್ತೆ ರೀಸ್ಟಾರ್ಟ್ ಎಲ್ಲ ಹಾಕ್ಕೊಂಡು ನೋಡ್ಬೇಕು ಹೆಂಗೆ ಕಾಣಿಸ್ತಾ ಇದೆ ಅಂತ. ಕಾಲ್ ನೋವು, ಲೈಫ್ ಪೂರ್ತಿ ಏನೇನೋ ಮಾಡ್ತವ್ರೆ ಇಲ್ಲಿ ರೋಡಲ್ಲಿ. ಲೈಫ್ ಪೂರ್ತಿ ಕನ್ಫ್ಯೂಸ್ ಗೈಸ್ ಇವಳು. ಬನ್ನಿ ಹೋಗುವ. ವರುಣ ಇವಳು ಕುಡಿತಿದ್ದಾಳೆ. ಏನು ನ್ಯಾಯ ಇದು? ಏನು ಹಿಂಗಂದ್ರೆ ಯಾಕೆ ಜುಟ್ಟೆ ಕಟ್ಕೊಂಡೋಳೆ ಆಂಟಿ ಥರ ಇದೆಯಾ? ಹಾಂ, ದೇವತಾ ಹೋಗ್ಬಿಟ್ಟಿದ್ಯಾ ಹುಡುಕಿ ಕೈ ಕೊಡು.
ಬಿಟ್ರೆ ಕುಡ್ಕೊಬಿಡ್ತಾಳೆ ಓಕೆ. ಅಂದ್ರೆ ಏನಾದ್ರು ಹೇಳ್ಬೇಕಂದ್ರೆ ಗೊತ್ತಾಗಲ್ಲ, ಕಮ್ಮಿ ತುಂಬಾ ಕಮ್ಮಿ ಹುಡುಗಿ ಅಲ್ಲ ಗೈಸ್. ಇದನ್ನ ಶುಗರ್ ಲೆಸ್ ತಗೊಂಡಿದ್ದಾಳೆ, ಡಯಟ್ ಅಂತೆ. ಇದನ್ನ ಚೆನ್ನಾಗಿ ಶುಗರ್ ಹಾಕೊಂಡು ಇದನ್ನ ಕುಡಿತಾಳೆ, ಇದು ಜಾಸ್ತಿ ಡಿಪ್ರೆಷನ್. ಡಯಟ್ ನಂದು. ಇದು ತೇಜು ಬೇಕು ಅಂತ ತಗೊಂಡಿದ್ದು, ಅವ್ರು ಕುಡಿಲಿಲ್ಲ, ಅದಕ್ಕೆ ನಾನು. ಆದ್ರೆ ಕೊನೆ ಕುಡ್ದಿದ್ದು ಇವ್ಳು ಜಾಸ್ತಿ ಇದೇನೆ. ಅದು ಲೈಕ್ ಸ್ವೀಟ್ ಕಮ್ಮಿ ಅಲ್ವಾ. ಬಟರ್ ಫ್ರೂಟ್ ಆಕ್ಚುಲಿ ವಿತೌಟ್ ಶುಗರ್ ಕುಡಿಯಕ್ ಆಗಲ್ಲ. ಯಾರಾದ್ರೂ ಕುಡಿಯಕ್ಕಾಗಲ್ಲ. ಸಗಳಿ ತಿನ್ನಂಗ ಆಗ್ತದೆ. ಈಗ ನೀ ಹಂಗ ಅನ್ಕೊಂಡೆ ಕುಡ್ಕೊಬಿಟ್ಟದ ಇಲ್ಲ ನೋಡಿ. ಕುಡಿದು ವೇಸ್ಟ್ ಮಾಡೋದು ಬೇಡ, ಕಾಸ್ಟ್ಲಿ ಬಟರ್ ಫ್ರೂಟ್. ಕುಡಿ. ನಂಗೆ ಬೇಡ, ನಾನು ಚೆನ್ನಾಗಿ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿರ್ಬೇಕು. ನನಗೆ ಬೇಡ. ಐ ಆಮ್ ಫೈನ್. ನೋ ಥ್ಯಾಂಕ್ ಯು. ಮಮ್ಮ ಹೊಡೆದ್ಬಿಡ್ತೀನಿ, ಇವನ್ ಬೇಡ. ಸೂಪರ್. ಅದು ಶುಗರ್ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಪಾಪ, ಶುಗರ್ ಇದೆ ಚೆನ್ನಾಗಿರುತ್ತೆ. ಈಗ ಗೈಸ್ 1000 ರೂಪಾಯಿ ಬೆಟ್ ಕಟ್ಟಿದೀವಿ. ಐಸ್ ಕ್ರೀಮು ಅಥವಾ ಜ್ಯೂಸ್ ಚೆನ್ನಾಗಿದೆ. ಗೈಸ್ ಇವ್ರು ಬಿಟ್ಟು ಕಿತ್ತಾಡ್ತಿರ್ತಾರೆ. ನಿಮ್ ಹುಡುಗಿ ಕೊಡೋ 1000 ರೂಪಾಯಿ ಇದು ಸುಳ್ಳು ಅನ್ನೋರ್ದ. 10,000 ಕೊಡಿ ನೀವು. ನಾನ್ ಅವ್ಳು ಬೆಟ್ ಕಟ್ಟದಮ್ಮ. ನಾನ್ ಕಟ್ಟದ್ನಾ? ಯಾರು ಕಟ್ಟಿದ್ದು? ನಾನು ಹೇಳ್ತಿರೋದು ಕಟ್ಟಿದ್ಯಾರು ನಿಮ್ ಜೊತೆ? ತಗೊಳಕೋತಾ ಇದ್ದೀಳು. ನಾನು ಹೂ ಅಂದಿದ್ರೆ ಒಂದ್ ನಿಮಿಷಕ್ಕೆ ನಾನು ಹೂ ಅನ್ಬೇಕಿತ್ತು ಗೊತ್ತಾ? ಕಟ್ನಿಲ್ವ ಬೆಟ್ಟು? 1000 ರೂಪಾಯಿ ಕಟ್ಟಿದ್ರೆ ಆಯ್ತು, ಅದೇ ಗಡ್ಬಡ್ ಅಂತ ಅಂದ್ಲು. ನಾನ್ ಹೇಳ್ತೀನಿ ಅದೇ ಗಡ್ಬಡ್ ಕಡೆ ಅಂತ ಕಿತ್ತಾಡ್ತಾ ಇದೀವಿ. ನಾನು ಹೂ ಅನ್ಬೇಕಿತ್ತು. ಯು ಶಿಟ್. ಏನಾದ್ ಗೊತ್ತಾ, ಅವರೇ ಮಿಸ್ ಮಾಡಿದ್ದು ಇದನ್ನ. ನಾನು ಓ ಕರೆಕ್ಟ್ ಅಲ್ಲ? ಬಿಡಿ ಅಕ್ಕ, ಬಿಡಿ 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 ಬಿಡಿ. ವೆಯ್ಟ್ ಆಯ್ತು ಗೈಸ್. ಈಗ ಅಲ್ಲಿ ಜ್ಯೂಸ್ ಎಷ್ಟು ಚೆನ್ನಾಗಿದೆ, ಕಡ್ಬಟ್ ಚೆನ್ನಾಗಿದೆ, ಐಸ್ ಕ್ರೀಮ್ ಚೆನ್ನಾಗಿದೆ. ವೇಸ್ಟ್ ಮಾಡಿದ್ದು ದುಡ್ಡು. ನಾನು ವೇಸ್ಟ್ 400 rupees ಗೈಸ್. ನೋಡೋಣ ಇದು ವರ್ತ್ ಇದೆಯಾ ಅಂತ ಕೇಳೋಣ. ಚೆನ್ನಾಗಿದ್ಯಾ? ಹಾ ಸೂಪು. ಇವಳಿನ ಡಿಸೆಂಟ್. ಅಲ್ಲಿ ಜ್ಯೂಸ್ ಇಷ್ಟು ವೇಸ್ಟ್ ಮಾಡಿದಾಳೆ. ಜ್ಯೂಸ್ ವೇಸ್ಟ್ ಮಾಡೋದಕ್ಕೂ ಡಿಸೆಂಟ್ಗೂ ಏನು ವ್ಯತ್ಯಾಸ? ಮ್ಯಾಂಗೋ ನಾನು ಕುಡಿಯಲ್ಲ ಅಂತಾನೆ ಹೇಳಿದ್ದು. ಹಿಂಸೆ ಮಾಡಿದಾರು. ಬೇಡ ಅನ್ನೋದಕ್ಕೆ ಇವಳು ಕುಡಿಯೋನೆ ಅಂತ ನನ್ಗೆ ಹೇಳ್ಬೇಕಲ್ಲ. ಬರ್ರಿ ದಂಡ ಹಾಕ್ಸೋದೆ ಕಾಸನ್ನ. ಚೆನ್ನಾಗಿದ್ಯಾ? ನನ್ಗೆ ಬೇಕಾಗಿರೋದು ಸಿಕ್ತು. ಸರಿನಾ? ಇಷ್ಟ ಅಲ್ಲ ಸರಿ. ಎಲ್ಲ ಬಿರಿಯಾನಿ ತಿಂತಾ ಇದೀವಿ. ಸುರಭಿ ಮಾಡಿದ್ದಾಳೆ, ಹೋಟೆಲ್ ಇಂದ ತಂದಿದ್ದಾಳೆ. ಮಾಡ್ತಾಳಕ್ಕ ಚೆನ್ನಾಗಿ ಅವಳು ತಿಂಡಿನ. ಒಂದಿನ ಮಶ್ರೂಮ್ ಮಾಡ್ಕೊಡಮ್ಮ. ಇಲ್ಲ ನಂಗೆ ಮಶ್ರೂಮ್ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಪಾಸ್ತಾ? ಚಿಚಿ ಪಾಸ್ತಾ ಇಷ್ಟ ಇಲ್ವಾ? ಪಾಸ್ತಾ ಅಂತ ನನ್ನ ಲೈಫಲ್ಲೇ ನಾನು ಪಾಸ್ತಾನೆ ತಿನ್ನಲ್ಲ. ಅವಳು ಚೆನ್ನಾಗಿ ಮಾಡ್ತಾಳೆ. ಅವತ್ತೇ ತಿಂದಿದ್ದೆ ನಾನು ಲೈಫಲ್ಲಿ ತಿನ್ನಲ್ಲ. ತೋರ್ಸು. ಪಾಸ್ತಾ ಗೊಣ್ಣೆ ಅನ್ಸುತ್ತೆ, ನಂಗೆ ಇಷ್ಟ ಇಲ್ಲ ಅದು. ಇವಳು ತಿಂತಿರ್ಲಿಲ್ಲ. ಆ ತರ ಪಾಸ್ತಾ ತಿಂದಿದ್ದೀರಾ? ನಾನ್ ಮಾಡೋ ಪಾಸ್ತಾ ಹೋಮ್ ಮೇಡ್ ಮಸಾಲಾ ಪಾಸ್ತಾ ಮಾಡ್ತಾಳೆ. ಅಂದ್ರೆ ಹೋಮ್ ಮೇಡ್ ಮಸಾಲಾ ಮಾಡಿ. ನಾನು ಹಂಗೆ ಅಂತಿದ್ದು. ಏನಂದ್ರೆ ಆ ವೈಟ್ ಪಾಸ್ತಾ ಇದೆಯಲ್ಲ, ಅದು ಒಂಥರ ಹಿಂಗ್ ಮುಟ್ಕೊರೆ ಆ ತರ ಅಲ್ಲ ಇವಳು ಮಾಡೋದು. ತಿನ್ನೋಳು ಒಂದಿನ, ನೀನೇ ಸಕ್ಕತ್ತಾಗದೆ. ಪಾಸ್ತಾ ನಾನು ಹೊರ್ಗಡೆ ತಿಂದಿದ್ದೀನಿ, ಹೊರ್ಗಡೆ ಚೆನ್ನಾಗಿಲ್ಲ. ಇವಳು ಮಾಡೇ ಚೆನ್ನಾಗೈತೆ. ಸೊ ಗೈಸ್, ಕೊನೆಗೂ ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಬಂದೋ ನಾವೆಲ್ಲ ಒಟ್ಟಿಗೆನೆ. ಸೊ ಎಷ್ಟಕ್ಕೆ ಮಾಡಿದ್ದಾಳೆ, ಏನಕ್ಕೆ ಶಾಪಿಂಗು, ಮತ್ತು ಸಾರಿ ಎಷ್ಟಕ್ಕೆ ಶಾಪಿಂಗ್ ಮಾಡಿದ್ದಾಳೆ, ಎಷ್ಟಾಗಿದೆ ಏನು? ಎಷ್ಟಕ್ಕೆ ಅಂದಿರ? ಎಷ್ಟಕ್ಕೆ? ಇಲ್ಲ ಇಲ್ಲ ಗೈಸ್. ಸೊ ಪ್ಲಸ್ ನಾವು ಔಟ್ ಆಫ್ ಕಂಟ್ರಿ ಎಲ್ಲಿ ಹೋಗ್ತಿದೀವಿ ಅಂತಾನೆ ಹೇಳ್ತೀವಿ. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಇವಾಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ವಿಡಿಯೋ ಶೂಟ್ ಇದಕ್ಕೋಸ್ಕರ. ಸೊ ನೀವೆಲ್ಲ ಅನ್ಕೊಂಡಂಗೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ನಾವು ಎಷ್ಟಕ್ಕೆ ಶಾಪಿಂಗ್ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಸೊ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ, ಇದು ನಮ್ಮ ಫಸ್ಟು ನಾವು ಔಟ್ ಆಫ್ ಕಂಟ್ರಿ ಹೋಗಿದ್ದು ಜಾನ್ವರಿಲಿ ಅನ್ಸೋದಲ್ಲ. ಇವ್ರ ಜೊತೆ ಚಂದು ಬ್ರೋ ಮತ್ತು ನನ್ನ ಸಿಸ್ಟು ನಾವೆಲ್ಲ ಒಟ್ಟಿಗೆ ಹೋಗಿರೋದು ಥೈಲ್ಯಾಂಡ್ಗೆ ಹೋಗಿದ್ದು. ಸೊ ನಮ್ದು ಇದನ್ನ 2 months ಬ್ಯಾಕೇನೆ ಪ್ಲ್ಯಾನ್ ಮಾಡಿದ್ವಿ. ಜನವರಿ ಫೆಬ್ರವರಿ ಏಪ್ರಿಲಲ್ಲಿ ಅನ್ಕೋತೀನಿ, ಏಪ್ರಿಲಲ್ಲಿ ಪ್ಲ್ಯಾನ್ ಮಾಡಿದ್ದು. ಸೊ ನಮ್ಮ ಜೊತೆ ಯಾರು ಬರ್ತಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇವಾಗ ನಾವು ಹೋಗ್ತಿರೋ ಕಂಟ್ರಿ ನೇಮ್ ಬಂದ್ಬಿಟ್ಟು ನಮ್ಮ ಸುರಭಿ ಅವ್ರು ಹೇಳ್ತಾರೆ. ಮಲೇಷಿಯಾ ಗೈಸ್,
ಮಲೇಷ್ಯಾ ಯಾವುದು ಮಲೇಷ್ಯಾಗೆ ಹೋಗ್ತಾ ಇದೀವಿ. ಯಾವತ್ತು ಅದು ಆಕ್ಚುಲಿ ನಾವು ಬಾಲಿಗೆ ಅಂತ ಪ್ಲಾನ್ ಮಾಡಿದ್ದು, ಬಟ್ ನಮಗೆ ಬಜೆಟ್ ಅಲ್ಲಿ ಸ್ವಲ್ಪ ಇದಾಯ್ತು ಅಂತ ಅಂದ್ಬಿಟ್ಟು ಮಲೇಷ್ಯಾಗೆ ಶಿಫ್ಟ್ ಆದ್ವಿ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಹೋಗೋದು ಬಾಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟೈಮ್ ಬಾಲಿಗೆ ಹೋಗ್ತೀವಿ. ಇದು ನಾವು ಜನವರಿಲೇ ಇದಕ್ಕೆ ಹೋಗಿದ್ವಿ. ನಮ್ದು ಇದು ಸೆಕೆಂಡ್ ಔಟ್ ಆಫ್ ಕಂಟ್ರಿ ಟ್ರಿಪ್. ಎಲ್ಲ ನಿಮ್ಮ ತುಂಬ ಖುಷಿ ಆಗ್ತಿದೆ, ಎಲ್ಲ ನಿಮ್ಮ ಸಪೋರ್ಟಿಂದ. ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಉಟ್ಕೊಂಡು ನಾನು ಹುಟ್ಟಿ, ಸೊ ಇವಳನ್ನು ಸಹ ಒಂದು ಇಲ್ಲಿವರೆಗೂ ಒಂದು ನೀವು ಕೈ ಹಿಡ್ದಿರೋದಕ್ಕೆ ಒಂದೇ ವರ್ಷದಲ್ಲಿ ಇನ್ನೂ ಒಂದು 6 ಮಂತ್ ಆಗಿಲ್ಲ ಅನಿಸುತ್ತೆ. ಹಾಗೇನೆ ಸೆಕೆಂಡ್ ಔಟ್ ಆಫ್ ಕಂಟ್ರಿ ಹೋಗ್ತಿದ್ದೀವಿ. ಇವಳು ನಿದ್ದೆ, ಬರೀ ನಿದ್ದೆ, ಮನೆ ಮುಂದೆ ಮುದ್ದೆ ಮಾರಿಗುಳಿ ನಿದ್ದೆ ಅನ್ನಂಗೆ ಬರೀ ನಿದ್ದೆ ಹೊಡಿತಾಳೆ. ಬರೀ ಇದ್ರಲ್ಲೇ ಬಂದೋದಲ್ವ ನೀನು? ಕಣ್ಣಲ್ಲಿ ನೀರೇ ಬಂತು. ನಿದ್ದೆ ಮಾಡ್ಕೊಂಡು ನಿದ್ದೆ ಮಾಡಕ್ ಬಿಡಲ್ಲ, ಬರೀ ವಿಡಿಯೋ ಮಾಡು, ಅದು ಮಾಡಿ ನಿನ್ನ ಕೆಲಸ ಗೈಸ್. ಈಗ ನಾನು ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋದೇನೆಂದರೆ, ಈಗ ನಾನು ನಿನ್ನ ಕೆಲಸ ಹೊರಗಡೆ ಏನು ಕೆಲಸ ಮಾಡ್ತೀನಿಲ್ಲ. ಸೊ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಕೆಲಸನೇ ಏನು ವಿಡಿಯೋಸ್ ಮಾಡೋದು, ಸೊ ಜನಗಳನ್ನ ಎಂಟರ್ಟೈನ್ ಮಾಡೋದು. ಅದ್ರಲ್ಲಿ ಬಿಟ್ಟು ವಿಡಿಯೋ ಜೋ ಅಂತಾಳೆ ಹಂಗೇನೆ ಹತ್ಕೊಳ್ಳು. ಸೊ ನಂಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ. ನನಗಿಲ್ಲ ಅಂದ್ರೆ ಸುರಭಿಗೆ ಸಿಕ್ಕಾಬಿಟ್ಟೆ ಇದೆ. ಸೊ ನಾವು ಟೋಟಲ್ ಹೋಗ್ತಿರೋದು ಎಷ್ಟು ಡೇಸ್? 4 days ಅನ್ಕೋತೀನಿ ನಾನು. 4 days 5 days 4 nights. 4 days. ಸೊ ಡೇಟ್ ಯಾವಾಗ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನಾವೀಗ ರಿವೀಲ್ ಮಾಡಿದ್ದೀವಿ ನಾವು ಎಲ್ಲ ಹೋಗ್ತಿದ್ದೀವಿ ಅಂತ. ಸೊ ನಿಮಗೆಲ್ಲ ಖುಷಿಯಾಗಿದೆ ಅಂತ ಅನ್ಕೋತಿದ್ದೀವಿ ಅಲ್ವಾ? ನಿಮಗೆಲ್ಲ ಖುಷಿಯಾಗಿದೆ ಅಂತ ಅನ್ಕೋತೀನಿ ಗೈಸ್. ಸೊ ನಿಮ್ಮ ಎಲ್ಲರ ಸಪೋರ್ಟಿಂದ ನಾವು ಒಂದು ಹೆಜ್ಜೆನ ಇಟ್ಟಿರೋದು. ಸೊ ಹೆಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಏನು ಪಾಪ ಮಲೇಷ್ಯಾದಲ್ಲಿ ಏನು ನೋಡಕ್ಕೆ ಹೋಗ್ತೀಯಾ? ಟ್ವಿನ್ ಟವರ್, ಇನ್ನು ಏನೇನೋ ಇದೆ. ಅದೊಂದು ಟೆಂಪಲ್, ಒಂದು ಡ್ರೀಮ್ ಅಲ್ಲ ಔಟ್ ಆಫ್ ಕಂಟ್ರಿ. ಅಯ್ಯಪ್ಪ ಅದೊಂದು ಟೆಂಪಲ್ ಇದೆ. ನನ್ನ ಡ್ರೀಮ್ ಇರೋದು ದುಬೈ ಗೈಸ್. ಸೊ ಅದಕ್ಕೂ ಹೋಗೋಣ. ಈಗ ಸ್ವಲ್ಪ ಏನೇನೋ ನನ್ನ ಡ್ರೀಮ್ ಇರೋದು, ನನ್ನ ಡ್ರೀಮಲ್ಲಿ ಸ್ವಿಟ್ಜರ್ಲ್ಯಾಂಡ್ ಒಂದು, ಮಾಲ್ಡೀವ್ಸ್ ಒಂದು, ಸೆಕೆಂಡ್ ಮಾಲ್ಡೀವ್ಸ್. ಸ್ವಿಟ್ಜರ್ಲ್ಯಾಂಡ್ ಗೈಸ್, ಬಟ್ ಸ್ವಿಟ್ಜರ್ಲ್ಯಾಂಡ್ ತುಂಬ ಕಾಸ್ಟ್ಲಿ. ಅಲ್ಲಿಗೆ ನಮ್ಮಂಥವ್ರು ಹೋಗಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫ್ಯೂಚರ್ ಡಿಸೈಡ್ ಮಾಡುತ್ತೆ ನಾವು ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತ. ಅಷ್ಟೇ. ನಂಗೆ ಯಾಕೆ ಸ್ವಿಟ್ಜರ್ಲ್ಯಾಂಡ್ ಇಷ್ಟ ಅಂತ ಅಂದರೆ, ಅಲ್ಲಿ ಸ್ನೋ ಮತ್ತೆ ಅಲ್ಲಿ ಒಂಥರ ಡಿಸ್ನಿ ಫೀಲ್ ಕೊಡುತ್ತೆ. ಅದಕ್ಕೆ ತುಂಬ ಡಿಸ್ನಿ ಅಂದರೆ ಈಗ ಫ್ಲವರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಮೇಲ್ಗಡೆ ಹೋಗೋದು, ಮನೆ ಮುಂದೆಲ್ಲ ಐಸ್ ಇರುತ್ತೆ, ಏನೋ ಒಂಥರ. ಆಮೇಲೆ ಅಲ್ಲಿ ಮನೆಗಳೆಲ್ಲ ಮರದಲ್ಲ ವುಡ್ಡಲ್ಲಿ ಮಾಡಿರ್ತಾರೆ. ಏನೋ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ಅಲ್ಲಿ ನೋಡಕ್ಕೆ. ಆಮೇಲೆ ಡಿಸ್ನಿ ವರ್ಲ್ಡ್ಗೆ ಹೋಗ್ಬೇಕು ಅಂತ ಇನ್ನೂ ಇಷ್ಟ. ಡಿಸ್ನಿ ವರ್ಲ್ಡ್ ಅಂದ್ರೆ ಅದೇ ಏನ್ ಗೊತ್ತಾ, ನಮ್ ಡಿಸ್ನಿ ಹಾಟ್ಸ್ಟಾರ್ ಅಲ್ಲಿ ಬರುತ್ತೆ ಗೊತ್ತಾ, ಎಲ್ಲ ಕಾರ್ಟೂನ್ಸ್ಗಳು ಅದೆಲ್ಲ ಅಲ್ಲಿರುತ್ತೆ. ಅಂದ್ರೆ ಸೆಟ್ ಹಾಕಿರ್ತಾರಲ್ಲ, ಈ ಸೆಟ್ ಗೊತ್ತಿಲ್ಲ, ಆ ಸೆಟ್ಟಿಗೆ ಹೋಗ್ಬೇಕು ಅಂತ ಆಸೆ. ಸೊ ಫುಲ್ ಡ್ರೀಮಿ ಗರ್ಲ್. ಸೊ ಗೈಸ್, ನಿಮಗೆ ಹೇಳ್ಬೇಕು, ಇದನ್ನ ನಾನು ಮುಂಚೆನೇ ವ್ಲಾಗ್ ಮಾಡಬೇಕಿತ್ತು. ಆಲ್ರೆಡಿ ಗೊತ್ತಾಗಿದೆ ಅನ್ಕೋತೀನಿ ಎಲ್ಲರಿಗೂ ಯಾರ ಜೊತೆ ಹೋಗ್ತಿದ್ದೀವಿ ಅಂತ. ಸೊ ಹಾಗೂ ನೋಡೋಣ, ಕಮೆಂಟ್ ಮಾಡಿರಿ ಅಲ್ವಾ. ಸೊ ನಾವಾಗ ಹೇಳೋದು ಬೇಡ, ಇವಾಗ ಹೇಳ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಹೇಳ್ತೀವಿ ಯಾರ್ಯಾರು ಹೋಗ್ತಿರೋದು. ನಾವಿಬ್ರು ಫಿಕ್ಸು. ಸೊ ನಮ್ಮ ಜೊತೆ ಯಾರು ಏನು ಅಂತ ಎಲ್ಲ ಹೇಳ್ತೀನಿ. ಸೊ ಇನ್ನೇನಾದರೂ ಹೇಳೋದಿದೆ ಮೇಡಮ್? ವ್ಲಾಗ್ ಎಂಡ್ ಮಾಡೋಣ ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಹೆಂಗಿದ್ರು ಮತ್ತೋಗಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಗೈಸ್. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ನಿಮಗೆ ಸಪೋರ್ಟ್ ಮಾಡ್ತೀವಿ. ಬಾಯ್, ಟಾಟಾ, ಸಿ ಯು. ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಬಾಯ್. ಸೊ ಗೈಸ್, ನಮ್ಮ ಜೊತೆ ಮಲೇಷ್ಯಾಗೆ ಯಾರ್ಯಾರು ಬರ್ತಿದ್ದಾರಪ್ಪ ಅಂದರೆ, ನಾನು, ಸುರಭಿ ಮತ್ತು ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಿದ್ದೀವಿ ಅಂತ ಅನ್ಕೋಬೇಡ್ರಿ. ಸೊ ನಾನು, ಸುರಭಿ ಮತ್ತು ಎಲ್ಲ ನೀವು ನೋಡಿರ್ತಿದ್ದಾರೆ. ರೀಸೆಂಟಾಗಿ ಇವತ್ತಾನೆ ಮದುವೆ ಆದರು ಕಪಲ್ಸ್. ಅವ್ರು ಕೂಡ ಯಾರು ಪಾಪ ಅದು? ಹಾಂ, ಸಣ್ಣ ಮುನ್ನು ಅವರು.
ಸೊ ನಾವೆಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಎಲ್ಲರೂ ಔಟ್ ಆಫ್ ಕಂಟ್ರಿಗೆ ಅಂದ್ಬಿಟ್ಟು 2 ಮಂತ್ಸ್ ಬ್ಯಾಕೆ ಪ್ಲ್ಯಾನ್ ಮಾಡಿ ಅವಾಗಲೇ ಫಿಕ್ಸ್ ಆಗಿದ್ದು. ಸೊ ಇವಾಗ ಹೋಗ್ತಿರೋದು ಗೈಸ್ ಮಲೇಷ್ಯಾಗೆ. ನಾವು 2 ಪೇರ್ ಕಪಲ್ಸ್ ಹೋಗ್ತಾ ಇದ್ದೀವಿ. ಸೊ 4 ಡೇಸ್ 3 ನೈಟ್ಸ್ ಅಲ್ಲ. ಡೇಟ್ ಬಂದು ಹೇಳ್ಬಿಡೋಣ. ಓಕೆ, ಡೇಟ್ ಬಂದು ನಾವು ಕೈ ತೆಗಿಯಪ್ಪ. ಡೇಟ್ ಬಂದ್ಬಿಟ್ಟು ಗೈಸ್ ನಾವು ಹೋಗ್ತಿರೋದು 17th ನೈಟ್ ಹೋಗ್ತಿರೋದು ನಾವು ಮಲೇಷ್ಯಾಗೆ. ಸೊ ಇಲ್ಲಿ ನೋಡ್ರಿ, ಇವಳನ್ನ ಹೊಡಿತೀನಿ ನಿನಗೆ. ನಮ್ಮ ಫ್ಯಾಮಿಲಿನೂ ಕರ್ಕೊಂಡು ಹೋಗೋ ಒಂದು ಚಾನ್ಸ್ ಬರುತ್ತೆ ಗೈಸ್. ವೆಯ್ಟ್ ಮಾಡಬೇಕಮ್ಮ. ಅವ್ರು ನೋಡೋರ್ಗೂ ಇರಿಟೇಟ್ ಆಗಲ್ವಾ? ಹಾಂ ಹೇಳು. ಮಾತಾಡಿ ನೀವು. ಕೈನ ಹಿಂಗೆ ಮಾಡ್ಕೊಬಿಟ್ಟು ತಿನ್ಬಿಟ್ಟು ಏನ್ ಮಾಡ್ತೀರಾ? ಸೊ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗೋಣ ಗೈಸ್. ಅಲ್ಲಿವರೆಗೂ ಬೆಳೆದ್ರೆ ಈಗ ಬರೀ ನಾವು ಹೋಗ್ತಿದ್ದೀವಿ. ಅಲ್ಲಿವರೆಗೂ ಗ್ರೋತ್ ಆದರೆ ನೋಡುವ. ಸೊ ಏನಾಗುತ್ತೆ ಮುಂದಿನ ಅಪ್ಕಮಿಂಗ್ ಡೇಸಲ್ಲಿ ಅಂತ. ಸೊ ಇವಾಗ ನಿಮಗೆ ಕನ್ಫರ್ಮ್ ಆಗಿದೆ ಅಂದ್ಕೊಂಡಿದ್ದೀನಿ ಯಾರ್ಯಾರು ಹೋಗ್ತಿದ್ದಾರೆ ಅಂತ. ಸೊ ನೀವು ಅವ್ರ ಬ್ಲಾಗಲ್ಲೂ ನೋಡಿದ್ದಾರಾ? ಸೊ ನಾನು ನಮ್ಮ ವ್ಯೂವರ್ಸ್ಗೆ ಹೇಳಬೇಡ್ವಾ? ನಾನು ನಮ್ಮ ವ್ಯೂವರ್ಸ್ಗೆ ಹೇಳಬೇಕಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ನೆಕ್ಸ್ಟ್ ಬ್ಲಾಗ್ ನಮಗೆ ಇದೊಂದು 2 ಬ್ಲಾಗ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಬ್ಲಾಗ್ ನಿಮಗೆ ಮಲೇಷ್ಯಾ ಬ್ಲಾಗೇ ಬರೋದು. ಸೊ ನೋಡ್ತಾರೆ, ಸಪೋರ್ಟ್ ಮಾಡ್ತೀರಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಈಗ ನೀನು ಮಾತಾಡು. ಅಷ್ಟೆಲ್ಲ ಮಾಡಿಲ್ಲ. ನೋಡೆ